ವಿಷಯ ಏನಪ್ಪ ಅಂತಂದರೆ, ದಸರಾ ಮತ್ತು ದೀಪಾವಳಿ ಸಂದರ್ಭದಲ್ಲಿ ಒಂದು ಆಫೀಸ್ ಪೂಜೆ, ಕಚೇರಿಯ ಒಂದು ಪೂಜೆಯ ಕೆಲಸ, ಕಂಪನಿ ಆಗಿರ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅಥವಾ ಕೆಲವು 5ರಿಂದ 10 ಜನ ಕೆಲಸ ಮಾಡ್ತಕ್ಕಂಥ ಒಂದು ಪ್ರದೇಶದಲ್ಲಿ ಅವರು ಒಂದು ಆಫೀಸ್ ಪೂಜೆ ಅಂತೇಳಿ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಕೆಲಸಗಾರರಿಗೆ ವರ್ಷಕ್ಕೊಂದು ಸರಿ ಈ ಬೋನಸ್ಸು ಮತ್ತು ಅದರ ಜೊತೆಯಲ್ಲಿ ಆಫೀಸ್ ಪೂಜೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಬಾಕ್ಸ್ ಸ್ವೀಟನ್ನು ಕೊಟ್ಟು ಕಳಿಸ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮ ಇಂಡಿಯಾದಲ್ಲಿ ಇದೆ. ಆದರೆ ಕೆಲವು ಕಡೆ ಒಂದು ಕಂಪನಿ ಎಷ್ಟೇ ಪ್ರಾಫಿಟ್ ಮಾಡಿದರೂ ಕೂಡ ಎಷ್ಟು ದರಿದ್ರತೆ ಅಂದಿರುತ್ತೆ ಅವ್ರಿಗೆ ಕಂಪನಿ ಓನರ್ಸ್ಗಳಿಗೆ ಅಂತಂದರೆ, ಎಷ್ಟೋ ಆಸೆ ಇಟ್ಕೊಂಡಿರ್ತಾರೆ ಈ ಕೆಲಸಗಾರರಿಗೆ ಅವ್ರು ಮಾಡಿರ್ತಕ್ಕಂತಹ ಕೆಲಸಕ್ಕೆ ತಕ್ಕಂತೆ ಏನಾದರೂ ಸ್ವಲ್ಪ ಒಂದು ಕಾಂಟ್ರಿಬ್ಯೂಷನ್, ಒಂದು ಬೋನಸ್ ಅನ್ಬೋದು ಅಥವಾ ಒಂದು ಗಿಫ್ಟ್ ಅನ್ಬೋದು, ಉಡುಗೊರೆಯನ್ನು ಕೊಟ್ಟರು ಅಂತಂದರೆ ಅವ್ರು ಕೆಲಸ ಮಾಡಿರ್ತಕ್ಕಂಥ ಇನ್ನೂ ಒಂದು ಆ ಕೆಲಸಗಾರರಿಗೆ ಹುರುಪು ಬರುತ್ತೆ. ಇನ್ನು ನಾನು ಹೆಚ್ಚಿನ ಕೆಲಸ ಮಾಡ್ಬೋದು, ನಮ್ಮ ಓನರು ನನ್ನ ಮಾಡಿದ ಕೆಲಸಕ್ಕೆ ಗುರುತಿಸಿ ನನಗೆ ಬೋನಸ್ ಕೊಟ್ಟಿದ್ದಾರೆ, ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಒಂದು ಅಪ್ರಿಷಿಯೇಟ್ ಮಾಡಿದ್ದಾರೆ ಅಂಥೇಳಿ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಕೆಲಸಗಾರರಿಗೆ ಒಂದು ಹುಮ್ಮಸ್ಸು ಬರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕಂಪನಿ ಎಷ್ಟೇ ಪ್ರಾಫಿಟ್ ಮಾಡಿತೆ ಅಂದ್ರೂ, ಎಷ್ಟೇ ದುಡ್ಡೈತೆ ಅಂದರೂ ಕೂಡ, ಎಷ್ಟು ಜೀಪಣ ನನ್ನ ಮಕ್ಕಳು ಕಂಪ್ನಿಯಲ್ಲಿ ಓನರ್ಸ್ಗಳಿದ್ದಾರೆ. ಕಂಪ್ನಿಲಾಗಿರ್ಬೋದು, ಯಾವುದಾದ್ರೂ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಆಫೀಸ್ ಆಗಿರ್ಬೋದು, ನಾನು ಪರ್ಟಿಕ್ಯುಲರಾಗಿ ಇದೆ ಅಂತ ಹೇಳ್ತಾ ಇಲ್ಲ. ಎಲ್ಲ ಒಂದು ಏನು 5ರಿಂದ 10 ಜನ ಕೆಲಸ ಮಾಡ್ತಕ್ಕಂಥ ಒಂದು ಸ್ಥಳ. ಇತ್ತೀಚಿನ ದಿನಗಳಲ್ಲಿ ಆ ಓನರ್ಸ್ಗಳು ಏನು ಮಾಡಿದ್ದಾರೆ ನೋಡಿ, ಕೆಲವು ನ್ಯೂಸ್ಗಳನ್ನು ನಾನು ನೋಡಿದೆ. ಈ ವರ್ಷ ಪೂರ್ತಿ ಕೆಲಸ ಮಾಡಿದಂಥ ಕೆಲಸಗಾರರಿಗೆ ಏನೋ ಒಂದಕ್ಕೊಂದು ಫ್ರೀ, ಈ ಸೋನಾ ಪಾಪಡಿ ಪ್ಯಾಕ್ ನೋಡಿರ್ಬೋದು, MTR ಯಾವುದಾದ್ರು ಕಂಪ್ನಿಗೆ ಬರ್ತವೆ, ಅವು ಒಂದಕ್ಕೆ ಒಂದು ಫ್ರೀ ಇರ್ತವೆ. 50-60 ರೂಪಾಯಿ ಕೊಟ್ಟು ಒಂದು ಪ್ಯಾಕೆಟ್ ತಗೊಂಡ್ರೆ ಇನ್ನೊಂದು ಪ್ಯಾಕೆಟ್ ಫ್ರೀ ಇರ್ತವೆ. ಅಂಥ ಪ್ಯಾಕೆಟ್ ಕೊಟ್ಟು ಕಳಿಸೋದು. ಒಂದು 1/4 kg ಸ್ವೀಟ್ ಬಾಕ್ಸ ಕೊಡೋಕ್ಕೂ ಯೋಗ್ಯತೆ ಇರಲ್ಲ ಅವರಿಗೆ. ಅಥವಾ ಮೊನ್ನೆ ಯಾವುದೋ ಒಂದು ನಮ್ಮ ಸ್ಟೇಟ್ ಬಿಟ್ಟು ಬೇರೆ ರಾಜ್ಯದಲ್ಲಿ ಒಂದು ಟೋಲ್ ಸಿಬ್ಬಂದಿಗಳು, ಏನು ಹೆದ್ದಾರಿ ಇದೆಯಲ್ಲ ಅಲ್ಲಿ ಟೋಲ್ ಸಿಬ್ಬಂದಿಗಳು, ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಸಿಬ್ಬಂದಿ ವರ್ಗದವರು ಟೋಲ್ನ ಒಂದು ಏನು ಮುಖ್ಯಸ್ಥ ಅದನ್ನು ವಹಿಸ್ಕೊಂಡಿರ್ತಾರೆ, ಅವರು ದೀಪಾವಳಿ ಹಬ್ಬಕ್ಕೆ ಒಂದು ಬೋನಸ್ ಕೊಟ್ಟಿಲ್ಲ ಅಂಥೇಳಿ ಅವ್ರು ಏನು ಮಾಡಿದಾರಪ್ಪ ಅಂತಂದರೆ, ಟೋಲಲ್ಲಿ ಬರ್ತಕ್ಕಂತಹ ಎಲ್ಲ ವೆಹಿಕಲ್ಗಳನ್ನು ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರಂತೆ. ಆ ಸಿಟ್ಟಿಗೆದ್ದು ಆ ಸಿಟ್ಟನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಬೋನಸ್ ಕೊಟ್ಟಿಲ್ಲ ಕಂಪ್ನಿಲಿ, ಒಂದು ಸ್ವೀಟ್ ಬಾಕ್ಸ್ ಕೊಟ್ಟಿಲ್ಲ ಅಂಥೇಳಿ ಆ ಒಂದು ವೆಹಿಕಲ್ಸ್ಗಳನ್ನು ಏನು ಬರ್ತಾವಲ್ಲ ಅವನ್ನೆಲ್ಲನೂ ಫ್ರೀ ಬಿಟ್ಬಿಟ್ಟಿದ್ದಾರಂತೆ ಹೋಗೋಕ್ಕೆ. ಆಮೇಲೆ ಏನೋ ಪೊಲೀಸ್ನವರು ಬಂದು ಪೊಲೀಸು ಅವರು ಇವರು ಸಂಧಾನ ಮಾಡಿಸಿ ಸಿಬ್ಬಂದಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದು ಸಮಾಧಾನ ಹೇಳಿ, ಆಮೇಲೆ ಆ ಕೆಲಸವನ್ನು ನೀಟಾಗಿ ಮಾಡ್ಕೊಂಡು ಹೋಗ್ರಿ ಅಂತೇನೋ ಆ ಸಂಧಾನ ಸಭೆಯನ್ನು ಮಾಡಿದ್ರಂತೆ. ನಮ್ಮ ಬೆಂಗಳೂರಲ್ಲೂ ಕೂಡ ಎಷ್ಟೋ ಕಂಪ್ನಿಗಳು ಹಂಗೆ ಆಗಿದ್ದಾವೆ. ಮೊನ್ನೆ ಯಾವುದೋ ಒಂದು ನ್ಯೂಸಲ್ಲಿ ನೋಡಿದೆ, ಅದೇ ಹೇಳಿದ್ವಲ್ಲ, ಸೋನಾ ಪಾಪಡಿ ಬಾಕ್ಸು ಕೊಟ್ಟು ಕಳಿಸಿದ್ರಂತೆ. ಅವನ್ನ ಅಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಒಳಗಳಿಂದ ತಗೊಂಬಂದು ಆ ಕಂಪ್ನಿ ಗೇಟ್ ಮುಂದೆ ಎಲ್ಲರೂ ಎಸ್ತು ಹೋದ್ರಂತೆ. ಅಟ್ಲೀಸ್ಟ್ ವರ್ಷ ಪೂರ್ತಿ ಕಷ್ಟಪಟ್ಟಿರ್ತಾರೆ ಕಂಪ್ನಿಗೋಸ್ಕರ. ಒಂದು 1/4 kgನೋ ಅರ್ಧ kgನೋ ಒಂದು ಸ್ವೀಟ್ ಬಾಕ್ಸ್ ಕೊಡೋದು ಬಾ, ಅಥವಾ ಒಂದು ವರ್ಷ ಪೂರ್ತಿ ಮಾಡಿರ್ತಕ್ಕಂಥವ್ರಿಗೆ ಒಂದು ಅವರ ಸಂಬಳದಲ್ಲಿ ಅರ್ಧನೋ ಒಂದಿಷ್ಟು ಪರ್ಸೆಂಟೇಜ್ ಅಂತನೋ ಅಥವಾ ಇಷ್ಟು ಅಂತನೋ ಒಂದು ಬೋನಸ್ ಅಂತೇಳಿ ಕೊಟ್ಟರೆ ಎಷ್ಟೋ ಖುಷಿಯಾಗುತ್ತೆ ಅಲ್ಲಿ ಕೆಲಸ ಮಾಡೋಂಥವ್ರಿಗೆ. ಏನೂ ಕೊಡಲ್ಲ ಅಂತಂದರೆ ಮತ್ತು ವರ್ಷ ಪೂರ್ತಿ ಕೆಲಸ ಮಾಡಿದ್ರೆ ಒಂದು ಸಿಟ್ಟು ಅನ್ನೋದು ಬರಲ್ವಾ? ಬಂದೇ ಬರುತ್ತೆ.